ಮಾತ್ರ ಎಷ್ಟೇ ಕೋಟಿ ಇರ್ಬೋದು, ಅಂದರೆ ಎಷ್ಟೇ ಹಣ ಇರ್ಬೋದು, ಆಸ್ತಿ ಇರ್ಬೋದು, ಅಂತಸ್ತು ಇರ್ಬೋದು, ಆದರೆ ಆರೋಗ್ಯ ಸರಿ ಇಲ್ಲ ಅಂದರೆ ಅದಕ್ಕಿಂತ ನೋವು ಇನ್ಯಾರಿಗೆ ಬೇಕು ಹೇಳಿ. ದುಡ್ಡಿದ್ರು ಕೂಡ ಒಂದು ಚಪಾತಿ ತಿನ್ಬೇಕು ಅಥವಾ ಒಂದು ಊಟ ಮಾಡಬೇಕಾದ್ರೆ ಡಾಕ್ಟರ್ ಕೇಳೋ ಪರಿಸ್ಥಿತಿ. ಎಷ್ಟೋ ಹೆಣ್ಮಕ್ಳು ಗಂಡ ಆಸ್ಪತ್ರೆಯಲ್ಲಿದ್ದಾಗ ಅಥವಾ ಮಕ್ಕಳ ಆಸ್ಪತ್ರೆಯಲ್ಲಿದ್ದಾಗ ಅವರು ಗೋಲ್ಡ್ನ ಗಿರ್ಬಿ ಇಟ್ಬಿಟ್ಟು ಹಣವನ್ನು ತಂದು ಆಸ್ಪತ್ರೆ ಇವ್ರನ್ನ ಹೋಗಿ ಸಾಲ ಕೇಳಬೇಕು. ಇವೆಲ್ಲವನ್ನ ನೋಡಿದಾಗ ನಮ್ಗೆ ಅನ್ನಿಸ್ತು ಅಲ್ಪ ಪ್ರಮಾಣದ ಒಂದು ಸಹಾಯ ಆದ್ರೂ ಆಗ್ಬೇಕು ಅನ್ನೋ ಉದ್ದೇಶದಿಂದ, ಅಂದ್ರೆ ಈಗಾಗಲೇ ಹೇಳಿದಾಗೆ ಫೈನಾನ್ಷಿಯಲ್ ಬರ್ಡನ್ ಎಷ್ಟಾಗುತ್ತೆ ಅಷ್ಟು ಕಮ್ಮಿ ಆಗಲಿ. ಶರೀರಕ್ಕೆ ಇನ್ನಿಲ್ಲ ರೋಗ ಭಯ, ವೈದ್ಯೋ ನಾರಾಯಣೋ ಹರಿ. ನೋಡಿ, ವೈದ್ಯ ಬಂದು ರೈಟ್ ಟೈಮ್ ರೈಟ್ ಡಾಕ್ಟರ್, ಜನಗಳ ಜೊತೆಗೆ ಜನರನ್ನ ಮತ್ತೆ ಆಸ್ಪತ್ರೆ ಅಥವಾ ವೈದ್ಯರನ್ನ ಇಬ್ಬರ ಮಧ್ಯ ಸೇತುವಾಗಿ ಕೆಲಸ ಮಾಡುವಂಥದ್ದು. ಜನರಿಗೆ ವೈದ್ಯ ಬಂದು ಹೇಗೆ ಸಹಕಾರಿಯಾಗುತ್ತೆ? ನಿಮ್ಗೇನಾದರೂ ಆರೋಗ್ಯದಲ್ಲಿ ಏರುಪೇರು ಆಗ್ಬೋದು ಅಥವಾ ಆರೋಗ್ಯ ಸಮಸ್ಯೆ ಬಂದಾಗ ಮೊದಲು ನೀವೇನು ಮಾಡ್ತೀರಾ? ಒಬ್ಬ ಒಳ್ಳೆ ಡಾಕ್ಟ್ರು ಬೇಕು ಅಂತ ಹುಡ್ಕೋದು ಸಹಜ. ಅಂತಹ ಸಂದರ್ಭದಲ್ಲಿ ವೈದ್ಯ ಬಂದು ಹೇಗೆ ಸಹಕಾರಿಯಾಗುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈಗ ಏನಾದರೂ ಸಮಸ್ಯೆ ಆದಾಗ ನಾವೆಲ್ಲಿ ಹೋಗ್ತೀವಿ? ಒಬ್ಬ ವೈದ್ಯರನ್ನ ಹುಡುಕಬೇಕು. ಆ ವೈದ್ಯರನ್ನ ಹುಡುಕುವಂಥ ಸಂದರ್ಭದಲ್ಲಿ ನಮ್ಗೆ ಯಾರು ಹೆಲ್ಪ್ ಮಾಡ್ತಾರೆ ಅಥವಾ ನಾವು ಯಾರನ್ನ ಕೇಳೋದು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದು ನಾರ್ಮಲ್ಲಾಗಿ ಏನು ಮಾಡ್ತೀವಿ? ಫ್ರೆಂಡ್ಸಿಗೆ ಫೋನ್ ಮಾಡೋದು ಅಥವಾ ಕುಟುಂಬದವ್ರಿಗೆ ಫೋನ್ ಮಾಡ್ತೀವಿ. ಅಂದರೆ ಆ ವೈದ್ಯರ ಬಗ್ಗೆ ಗೊತ್ತಿದ್ದವ್ರಿಗೆ ಮಾತ್ರ ಫೋನ್ ಮಾಡುವಂಥದ್ದು ಸಹಜ. ಅದು ಆದರೆ ಎಷ್ಟು ಜನಕ್ಕೆ ಆ ವೈದ್ಯರ ಬಗ್ಗೆ ಗೊತ್ತಿರೋದು? ಈಗ ಯಾವುದೋ ಒಂದು ಕುಟುಂಬದಲ್ಲಿ ಫ್ಯಾಮಿಲಿ ಡಾಕ್ಟರ್ ಇದ್ದರೆ ಮಾತ್ರ ಓಕೆ, ಬಟ್ ಎಷ್ಟು ಜನಕ್ಕೆ ಫ್ಯಾಮಿಲಿ ಡಾಕ್ಟರ್ ಇಟ್ಕೊಳ್ಳೋಕ್ಕಾಗತ್ತೆ? ಕಷ್ಟ ಆಗುತ್ತೆ. ಹಾಗಾಗಿ ಸೂಕ್ತ ವ್ಯವಸ್ಥೆಯಲ್ಲಿ ಒಂದು ಸೂಕ್ತವಾದ ಸಮಯದಲ್ಲಿ ಸೂಕ್ತ ವೈದ್ಯರು ಸಿಗಬೇಕು. ರೈಟ್ ಟೈಮ್ ರೈಟ್ ಡಾಕ್ಟರ್ ಅಂತ ಹೇಳ್ತೀವಿ. ಅಂದರೆ ಆ ಆಸ್ಪತ್ರೆಗೆ ಹೋಗಿ ಈ ಆಸ್ಪತ್ರೆಗೆ ಹೋಗಿ ಟೈಮ್ ವೇಸ್ಟ್ ಮಾಡಿಕೊಂಡು ಆಮೇಲೆ ಯಾವುದೋ ಒಂದು ಆಸ್ಪತ್ರೆಗೆ ಹೋಗಿ ಲಾಸ್ಟಿಗೆ ಆ ಟೈಮಲ್ಲಿ ಅವ್ರನ್ನ ಬ್ಲೇಮ್ ಮಾಡುವಂಥದ್ದು ಇವೆಲ್ಲವೂ ತಪ್ಪಬೇಕು. ನಿಮಗೇನು ಅಂದರೆ ಒಂದು ಮಾಹಿತಿ ಸಿಗಬೇಕು. ಓಕೆ, ಇಂಥ ಆಸ್ಪತ್ರೆ ಎಲ್ಲಿದೆ? ಅದು ಅಲ್ಲದೆ ನಿಮಗೆ ಬೇಕಾದ ಏರಿಯಾದಲ್ಲಿ, ಈಗ ನಾನು ಎಲ್ಲೋ ಒಂದು ಯಾವುದೋ ಒಂದು ಆಸ್ಪತ್ರೆ ಹತ್ರ ಕೂತ್ಕೊಂಡು ಅಥವಾ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಎಲ್ಲೋ ಅಲ್ಲಿಗೆ ಬನ್ನಿ ಅಂತ ನಾನು ಹೇಳ್ತಾ ಇಲ್ವಲ್ಲ. ನಾನು ಹೇಳ್ತಿರೋದು ನೀವೆಲ್ಲಿ ವಾಸ ಮಾಡ್ತೀರಾ, ನೀವೆಲ್ಲಿ ಇರ್ತೀರಾ, ಆ ಏರಿಯಾದಲ್ಲಿ ನೀವು ನಿಮಗೆ ಯಾವ್ಯಾವ ವೈದ್ಯರು ಅಥವಾ ಯಾವ ಆಸ್ಪತ್ರೆಗಳಿದೆ ಅದ್ರ ಲಿಸ್ಟನ್ನು ಕೊಡ್ತೀವಿ. ಅದರಿಂದ ಏನಾಗುತ್ತೆ, ನಿಮಗೆ ನೀವು ಎಲ್ಲಿ ಯಾವುದೋ ದೂರ ಹೋಗಬೇಕು ಅಂತಿಲ್ಲ. ಸೊ ಅಲ್ಲಿ ನಿಮಗೆ ಆಪ್ಷನ್ಸ್ ಕೊಡ್ತೀನಿ ನಾನು. ಇಂಥ ಇದರಲ್ಲಿ ಓಕೆ, ಎಕ್ಸಾಂಪಲಾಗಿ ನಿಮಗೆ ಒಬ್ಬ ಯೂರಾಲಜಿಸ್ಟ್ ಬೇಕಾಗತ್ತೆ. ಆ ಯೂರಾಲಜಿಸ್ಟ್ರ ಲಿಸ್ಟನ್ನ ಕೊಡ್ತೀನಿ. ಒಬ್ರಿಗೆ 15 ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೆ, ಒಬ್ರಿಗೆ 20 ಇರ್ಬೋದು, ಒಬ್ರಿಗೆ 25 ಇರ್ಬೋದು, ಒಬ್ರಿಗೆ 30 ಇರ್ಬೋದು, ಅದಕ್ಕಿಂತ ಜಾಸ್ತಿ ಇರ್ಬೋದು. ಆಪ್ಷನ್ ನಾನು ಕೊಡೋದು. ಅಂದರೆ ವೈದ್ಯ ಬಂದು ಆಪ್ಷನ್ ಕೊಡುತ್ತೆ. ಚಾಯ್ಸ್ ನಿಮ್ಮದೇ ಅಲ್ವಾ? ನಿಮ್ಮ ಏರಿಯಾದಲ್ಲಿ ಯಾವ ಡಾಕ್ಟರ್ ಇದ್ದಾರೆ, ಯಾರು ಏನು ಅವ್ರದ್ದು ಏನು ಸ್ಪೆಷಾಲಿಟಿ ಇದೆ, ಇವೆಲ್ಲವೂ ನಿಮಗೆ ಗೊತ್ತಾಗತ್ತಲ್ಲ. ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಈಸಿ ಆಗುತ್ತೆ ಅದು. ಜೊತೆಗೆ ವೈದ್ಯರ ಪರಿಚಯವನ್ನು ಕೊಡ್ತೀವಿ. ಹೇಗೆ? ಆ ವೈದ್ಯರು ಎಲ್ಲಿ ಎಜುಕೇಷನ್ ಮಾಡಿದ್ದಾರೆ, ಅವರ ಪರಿಚಯ ಏನು, ಆಮೇಲೆ ಅವರು ಏನು ಹೈಯರ್ ಸ್ಟಡೀಸ್ ಮಾಡಿದ್ದಾರೆ, ಜೊತೆಗೆ ಅವರು ಏನು ಆರ್ಟಿಕಲ್ಸ್ ಬರೆದಿದ್ದಾರೆ, ಅವ್ರ ಅವಾರ್ಡ್ಸ್ ಏನಿದೆ, ಅವ್ರದ್ದು ಟೋಟಲ್ ಎಕ್ಸ್ಪೀರಿಯನ್ಸ್ ಎಷ್ಟಿದೆ, ಅವರ ಸಂಪೂರ್ಣವಾದ ಮಾಹಿತಿನ ಕೊಡ್ತೀವಿ. ಇನ್ಕ್ಲೂಡಿಂಗ್ ಅವರು ಎಲ್ಲಿಗೀಗ ಯಾವ ಆಸ್ಪತ್ರೆಯಲ್ಲಿದ್ದಾರೆ, ಯಾವ ಆಸ್ಪತ್ರೆಯಲ್ಲಿ ಯಾವ ಪೊಸಿಷನಲ್ಲಿದ್ದಾರೆ, ಎಲ್ಲ ಡೀಟೇಲ್ಸನ್ನು ಕೊಡ್ತೀವಿ. ಅದನ್ನು ನೋಡಿದಾಗ ನಿಮಗೆ ಆ ಡಾಕ್ಟ್ರ್ ಬಗ್ಗೆ ಫಸ್ಟ್ ಗೊತ್ತಾಗುತ್ತೆ. ಅದಾದಮೇಲೆ ನೀವು ಡಿಸೈಡ್ ಮಾಡಿ ನಿಮ್ಗೆ ಆಸ್ಪತ್ರೆ ಓಕೆನಾ ಅಥವಾ ಡಾಕ್ಟ್ರು ಓಕೆನಾ ಅಂತ. ಎಲ್ಲ ವೈದ್ಯರು ಎಲ್ರಿಗೂ ಸೂಟ್ ಆಗಬೇಕು ಅಂತೇನಿಲ್ಲ, ಎಲ್ಲ ಆಸ್ಪತ್ರೆಗಳು ಎಲ್ರಿಗೂ ಸರಿ ಅನಿಸ್ಬೇಕು ಅಂತಿಲ್ಲ. ನಮ್ಮ ಹತ್ರ ಎಲ್ಲ ರೀತಿಯ ಆಸ್ಪತ್ರೆಗಳಿದೆ. ಅಂದರೆ ಕಾರ್ಪೊರೇಟ್ ಆಸ್ಪತ್ರೆಗಳು ಇದೆ, ಅಂದರೆ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಇದೆ, ಎಲ್ಲ ಥರದ ಆಸ್ಪತ್ರೆಗಳಿದೆ, ಏರಿಯಾ ವೈಸ್ ಇದೆ. ಇವತ್ತು ಬೆಂಗಳೂರಲ್ಲಿ 150 ಆಸ್ಪತ್ರೆ ಇದೆ, 3000 ಜನ ವೈದ್ಯರಿದ್ದಾರೆ. ದಿನದಿಂದ ದಿನ ವೈದ್ಯರು ಕೂಡ ಕೈ ಜೋಡಿಸ್ತಾ ಇದ್ದಾರೆ, ಹಾಸ್ಪಿಟ್ಲ್ಗಳು ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಈಗ ಪ್ರತಿಯೊಂದು ಜಿಲ್ಲೆಗೂ ಕೂಡ ನಾವು ಅದನ್ನು ತೊಗೊಂಡು ಹೋಗಬೇಕು ಅನ್ನೋದ್ರೆ ನಮ್ಮದು ಗುರಿ. ಎಷ್ಟೋ ಜನ ನಮ್ಮನ್ನು ಕೇಳ್ತಾ ಇದ್ದಾರೆ, ಈಗ ಅಂದರೆ ನಮಗೆ ಕರೆ ಮಾಡಿ ನಮ್ಮ ಜಿಲ್ಲೆಯಲ್ಲಿದೆಯಾ ಅಂತ. ಅವರೆಲ್ರಿಗೂ ನಾನು ಹೇಳ್ತೀನಿ, ಸ್ವಲ್ಪ ದಿನ ಕಾಯ್ರಿ. ಆಲ್ರೆಡಿ ಈಗ ನಮ್ಮ ತಂಡ ಎಲ್ಲ ಕಡೆನೂ ಕೆಲಸ ಮಾಡ್ತಾ ಇದೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಎಲ್ಲ ಸೌಲಭ್ಯಗಳು ಸಿಗಬೇಕು. ಅಲ್ಲಿ ಏನೂ ಸಿಗೋದಿಲ್ಲ, ಬೆಂಗಳೂರಿಗೆ ಬರಬೇಕಂತ ಪರಿಸ್ಥಿತಿ ಬಂದಾಗ ಇಲ್ಲಿಗೆ ಬನ್ನಿ, ಅದು ಪ್ರಾಬ್ಲಮ್ ಇಲ್ಲ, ನಾವು ನೋಡ್ಕೋತೀವಿ. ಆದರೆ ನಿಮ್ಮ ಜಿಲ್ಲೆಯಲ್ಲಿ ನಿಮಗೆ ಸೂಕ್ತವಾದ ವೈದ್ಯರು ಮತ್ತು ಆಸ್ಪತ್ರೆಗಳು ಸಿಗಬೇಕು. ಎಲ್ಲದಕ್ಕೂ ನೀವು ಬೆಂಗಳೂರಿಗೆ ಬರಬೇಕು ಅನ್ನೋದಿಲ್ಲ. ಬೆಂಗಳೂರಿಗೆ ಬರಬೇಕಂತ ಒಂದು ಕೆಲವೊಂದು ಕಾಯಿಲೆಗೆ ಅಥವಾ ಕೆಲವೊಂದು ಸಿಚುವೇಶನ್ ಇದ್ದಾಗ ಖಂಡಿತವಾಗಿ ಬರಬೇಕಾಗತ್ತೆ, ಬರ್ಬೋದು. ಬಟ್ ನಿಮ್ಮ ಏರಿಯಾದಲ್ಲಿ ಮೊದಲ ಆದ್ಯತೆ ನಮ್ಮದಲ್ಲೇ, ಫಸ್ಟಲ್ಲಿ ನೋಡೋಣ. ಸೊ ಇದರಿಂದ ಏನಾಗುತ್ತೆ, ಒಂದು ಬ್ಯಾಲೆನ್ಸ್ ಆಗುತ್ತೆ, ನಿಮ್ಮ ಟೈಮ್ ವೇಸ್ಟ್ ಆಗಲ್ಲ, ಆಮೇಲೆ ನಿಮ್ಗೆ ಕನ್ಫ್ಯೂಷನ್ಸ್ ಇರೋದು ಕಮ್ಮಿ ಆಗುತ್ತೆ, ಎಲ್ಲ ಕನ್ಫ್ಯೂಸ್ಗಳು ಹೋಗುತ್ತೆ. ಸೊ ವೈದ್ಯ ಬಂದು ಮೊದಲನೇ ಆದ್ಯತೆ ಏನು,
ನಿಮಗೆ ಸರಿಯಾದ ಸಮಯದಲ್ಲಿ ಸರಿಯಾದ ವೈದ್ಯರು ಸಿಗಬೇಕು ನಿಮ್ಮದೇ ಏರಿಯಾದಲ್ಲಿ. ಆಸ್ಪತ್ರೆ ಬಿಲ್ನಲ್ಲಿ ವೈದ್ಯ ಬಂದು ಹೇಗೆ ಸಹಕಾರಿಯಾಗುತ್ತೆ? ಇದೆಲ್ಲ ಆದಮೇಲೆ ನೆಕ್ಸ್ಟ್ ಬರೋದು ಆಸ್ಪತ್ರೆ ಬಿಲ್ ಬಗ್ಗೆ. ಈಗ ಆಸ್ಪತ್ರೆ ಬಿಲ್ ಅಂದರೆ ನಮಗೇನಾದರೂ ಕಮ್ಮಿ ಆಗುತ್ತಾ ಅನ್ನೋದು ಕ್ವಶನ್. ಈ ಕ್ವಶನ್ಗೆ ಆನ್ಸರ್ ಆಲ್ರೆಡಿ ನಾವು ಹೇಳಿದ್ದೀವಿ. ರಿಯಾಯಿತಿನ ಕೊಡಿಸುವಂಥ ಪ್ರಯತ್ನ ಮಾಡ್ತೀವಿ. ಆಸ್ಪತ್ರೆಗೆ ಈಗ ನಾವು ನಿಮಗೆ ಆಪ್ಷನ್ ಕೊಡ್ತೀವಿ. ಆಪ್ಷನಲ್ಲಿ ನೀವು ಚೂಸ್ ಮಾಡ್ತೀರಾ. ಹೋಗುವಾಗ ಅಪಾಯಿಂಟ್ಮೆಂಟ್ ನಾವೇ ಕೊಡಿಸ್ತೀವಿ, ಆ ಡಾಕ್ಟರ್ನ ಪರಿಚಯನೂ ನಾವೇ ಹೇಳ್ತೀವಿ. ಇವೆಲ್ಲ ಇದ್ಮೇಲೆ ಆ ಆಸ್ಪತ್ರೆಯ ಮಾಲೀಕರು ಇರ್ಬೋದು ಅಥವಾ ನಿರ್ದೇಶಕರು ಇರ್ಬೋದು, ಸಂಸ್ಥಾಪಕರು ಇರ್ಬೋದು, ಅವರಿಗೆ ನಾವು ಕನ್ವಿನ್ಸ್ ಮಾಡ್ತೀವಿ. ಸ್ವಲ್ಪ ಕಮ್ಮಿ ಮಾಡಿ, ಏನಾದರೂ ಮಾಡೋಣ. ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಗೊತ್ತಿದೆ ಈಗಿನ ಪೊಸಿಷನ್ ಯಾವ ರೀತಿ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಸೊ ಹಾಗಾಗಿ ನಮ್ಮದೆಲ್ಲೋ ಒಂದು ಪ್ರಯತ್ನ ಫೈನಾನ್ಷಿಯಲ್ ಬರ್ಡನ್ನ ಸ್ವಲ್ಪ ಕಮ್ಮಿ ಮಾಡಬೇಕು ಅನ್ನೋಂಥದ್ದು ಒಂದು. 10 to 40% ಡಿಸ್ಕೌಂಟ್ ಯಾವ ಥರ ನಿರ್ಧಾರ ಆಗುತ್ತೆ? 10 to 40% ಇದ್ದಾಗ ಎಷ್ಟೋ ಜನ ಕನ್ಫ್ಯೂಸ್ ಆಗಿರಬಹುದು, ಗೊತ್ತಿಲ್ಲ ಅನ್ಕೋಬೋದು ಅಥವಾ ಕೇಳಬಹುದು. 10 to 40% ಹೇಗೆ, 40ನೇ ಬರುತ್ತಾ ಅನ್ನುವಂಥದ್ದು. ಇಲ್ಲಿ ಈಗಾಗಲೇ ನಾವು ಆಲ್ರೆಡಿ ಹೇಳಿದ್ದೀವಿ, ಕಾಯಿಲೆಯ ಅನುಗುಣವಾಗಿ ಯಾವ ಕಾಯಿಲೆ ಯಾವ ಮಟ್ಟದಲ್ಲಿದೆ ಅಥವಾ ಅಲ್ಲಿ ಏನು ಚಿಕಿತ್ಸೆ ಬೇಕು ಅನ್ನೋದ್ರ ಮೇಲೆ ನಿರ್ಧಾರಿತ ಆಗುತ್ತೆ. ಯಾವ ಆಸ್ಪತ್ರೆಯಲ್ಲಿ ಎಷ್ಟು ಕೊಡೋಕ್ಕಾಗುತ್ತೆ ಅನ್ನೋದನ್ನು ನಾವು ತಿಳಿಸ್ಬೋದು ನಿಮಗೆ. ಎಂಡ್ ಆಫ್ ದ ಡೇ ಚಾಯ್ಸ್ ನಿಮ್ಮದು. ನಾವು ನಿಮ್ಗೆ ಹೇಳ್ತೀವಿ ಇಂಥ ಆಸ್ಪತ್ರೆಯಲ್ಲಿ ಇಷ್ಟಾಗುತ್ತೆ, ನಾವನ್ನು ಸಂಪರ್ಕ ಮಾಡಿದ್ದೀವಿ, ಇಷ್ಟಾಗುತ್ತೆ. ನಾವೆಲ್ಲದಕ್ಕೂ ವೈದ್ಯರನ್ನು ಫೋರ್ಸ್ ಮಾಡೋಕ್ಕಾಗೋದಿಲ್ಲ. ನಾವು ಅವ್ರದ್ದು ನೋಡ್ಕೋಬೇಕು. ಕೆಲವೊಂದು ಕಾಯಿಲೆಗೆ ಅವರು ಅಲ್ಲಿ ಜೀವ ಇಂಪಾರ್ಟೆಂಟ್ ಆಗುತ್ತೆ, ಎಲ್ಲದಕ್ಕೂ ದುಡ್ಡು ಇಂಪಾರ್ಟೆಂಟ್ ಆಗೋದಿಲ್ಲ. ಖಂಡಿತವಾಗಿ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತೀವಿ. ಆ ಪ್ರಯತ್ನ ಆ ಕಾಯಿಲೆಗೆ ಅನುಗುಣವಾಗಿ ಹೇಗಾಗುತ್ತೆ ಅನ್ನೋದು ನಾವು ಅದನ್ನು ತಿಳಿಸ್ತೀವಿ. ಅದು 10 ಮೇಲೆ 10 ಆಗ್ಬೋದು, 15 ಆಗ್ಬೋದು, 20 ಆಗ್ಬೋದು, 30 ಆಗ್ಬೋದು. ಕೆಲವರು 50-60 ಸಿಕ್ಕಿದ್ದು ಕೂಡ ಇದೆ. ಈಗ ಆಲ್ರೆಡಿ ನಾವು ನೋಡಿದ ಹಾಗೆ ಕೆಲವೊಂದು ಕೇಸ್ಗಳು ಆ ಥರ ಆಗಿದೆ. ಅದು ಒಂದೊಂದು ನಾವು ಯೂಸ್ವಲ್ ಆಗಿ ಒಂದು ಟ್ರೀಟ್ಮೆಂಟಿಗೆ ಎಷ್ಟಾಗುತ್ತೆ ಅನ್ನೋದು ನಮ್ಗೆ ಗೊತ್ತಿದೆ, ಅಥವಾ ಒಂದು ಸರ್ಜರಿಗೆ ಎಷ್ಟಾಗುತ್ತೆ ಅನ್ನೋದು ಗೊತ್ತಿದೆ. ಇದ್ರ ಮೇಲೆ ಆಯಾ ಆಸ್ಪತ್ರೆಯ ಗುಣಮಟ್ಟ ಮತ್ತು ಅಲ್ಲಿನ ಇದ್ರ ಮೇಲೆ ನಾವು ನೋಡಿಕೊಂಡು ಅದನ್ನು ಹೇಳ್ತೀವಿ. ಸೊ ಅದನ್ನು ನಾವು ನಿಮಗೆ ಓಪನಾಗಿ ಹೇಳ್ತೀವಿ, ಇಷ್ಟ ಆಗಬಹುದು, ಇಷ್ಟ ಆಗುತ್ತೆ ಅಂತ. ಆಮೇಲೆ ಇನ್ನೂ ಎಷ್ಟೋ ಜನ ಫೋನ್ ಮಾಡಿದಾಗ ಕೇಳಿದ್ರು, ಈಗ ನೀವು ಒಂದು ಎಕ್ಸಾಂಪಲ್ ಒಂದು 8 ಲಕ್ಷ ಬಿಲ್ ಆಗುತ್ತೆ, ಆ ಬಿಲ್ಗಿಂತ ಮುಂಚೆನಾ ಅಥವಾ ಹೇಗೆ ಅಂತ. ನೋಡಿ, ನಾವು ಆಲ್ರೆಡಿ ಹೇಳಿದ್ವಿ, ಕನ್ಸಲ್ಟೇಷನ್ ನಾವೇನೂ ಮಾತಾಡೋದಿಲ್ಲ. ಕನ್ಸಲ್ಟೇಷನ್ಗೆ ಯಾವುದೇ ರೀತಿಯಾದ ಡಿಸ್ಕೌಂಟ್ ಬಗ್ಗೆ ನಾವೇನೂ ಹೇಳೋದಿಲ್ಲ. ಬಟ್ ಸರ್ಜರಿ ಮತ್ತು ಚಿಕಿತ್ಸೆ, ಈಗ ಟ್ರೀಟ್ಮೆಂಟ್ ಇರ್ಬೋದು ಅಥವಾ ಯಾರಿಗೂ ಕೆಲವೊಂದು ಫೀವರ್ಗಳು ಬಂದಿರ್ಬೋದು, ಅದು ಡೆಂಗ್ಯೂ ಆಗಿರ್ಬೋದು ಅಥವಾ ಯಾವುದೇ ಆಗಿರ್ಬೋದು ಕೂಡ, ಅಂಥ ಸಂದರ್ಭದಲ್ಲಿ ಅಡ್ಮಿಟ್ ಆಗಬೇಕಾಗತ್ತೆ. ಅದು ಕೂಡ ಟ್ರೀಟ್ಮೆಂಟೇ. ಇನ್ನು ಸರ್ಜರಿಗಳು, ಈ ಸರ್ಜರಿ ಬಂದಾಗ ಈಗ ಸರ್ಜರಿ ಆಗೋದಕ್ಕಿಂತ ಮುಂಚೆನೇ ಅಥವಾ ಟ್ರೀಟ್ಮೆಂಟ್ ಆಗೋದಕ್ಕಿಂತ ಮುಂಚೆನೇ ಎಷ್ಟು, ಈಗ ಟ್ರೀಟ್ಮೆಂಟಿಗಾದರೆ ದಿನದಿನಕ್ಕೆ ಇಷ್ಟ ಆಗುತ್ತೆ. ಫೈನಲ್ ಬಿಲ್ ಆಗುವಾಗ ನಮಗೆ ಗೊತ್ತಾಗುತ್ತೆ ಇಷ್ಟ ಆಗ್ತಾ ಇದೆ ಅಂದಾಗ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ, ಇಷ್ಟ ಆಗ್ತಾ ಇದೆ, ಇಷ್ಟು ಬಿಲ್ನ ಮಾಡಿಸ್ತೀವಿ. ಬಿಲ್ಲೆಲ್ಲ ಮಾಡಿ ಎಲ್ಲ ಆದಮೇಲೆ ನಿಮ್ಗೊಂದು ಡಿಸ್ಕೌಂಟ್ ಕೊಡಿಸಿ ಅನ್ನೋದಲ್ಲ. ಮೊದಲೇ ನಾವು ಕ್ಲಿಯರಾಗಿ ಹೇಳ್ತೀವಿ, ಇಷ್ಟ ಆಗ್ತಾ ಇದೆ ಬಿಲ್ಲು, ಇಷ್ಟ ಆಗಿದೆ, ಇಷ್ಟಕ್ಕೆ ಇಷ್ಟು ಮಾಡಬಹುದು. ಜೊತೆಗೆ ಟೋಟಲ್ ಬಿಲ್ ಏನಿದೆ ಅದು ಹಾಗೇ ಆಗುತ್ತೆ. ಸರ್ಜರಿಗಾದರೆ ಇಷ್ಟ ಆಗುತ್ತೆ, ಈ ಒಂದು ಚಾರ್ಜ್ ಯೂಸ್ವಲ್ ಆಗಿ ಇಷ್ಟ ಆಗುತ್ತೆ, ನಾವು ಇಷ್ಟು ಒಂದು ಡಿಸ್ಕೌಂಟ್ನ ವ್ಯವಸ್ಥೆ ಮಾಡಿಕೊಡ್ಬೋದು ಅನ್ನೋ ನಾವು ಕ್ಲಿಯರಾಗಿ ಹೇಳ್ಬಿಡ್ತೀವಿ. ಆಮೇಲೆ ನೀವು ಡಿಸಿಷನ್ ತೊಗೋಬೋದು. ನಿಮಗೆ ಅನುಕೂಲ ಹೇಗಿದೆ ಎಲ್ಲವನ್ನು ನೀವು ನೋಡಿಕೊಂಡು, ಜೊತೆಗೆ ನಿಮಗೆ ಆಸ್ಪತ್ರೆ ಅಥವಾ ಅಲ್ಲಿನ ವೈದ್ಯರು ಇವೆಲ್ಲವನ್ನು ನೋಡಿ ನೀವು ಡಿಸೈಡ್ ಮಾಡಿ. 10% ಕ್ಯಾಶ್ ಬ್ಯಾಕ್ ಅಥವಾ ಮರುಪಾವತಿ ಇನ್ಸೂರೆನ್ಸ್ ಇದ್ದವರಿಗೂ ಸಿಗುತ್ತಾ? 10% ಕ್ಯಾಶ್ ಬ್ಯಾಕ್ ಕೊಡೋದಂತೂ ಅದು ಆಲ್ರೆಡಿ ನಾವು ಹೇಳಿದ್ದೀವಿ. ಅದು ಒಂದು ನಾವು ಎಲ್ರಿಗೂ ಫೈನಾನ್ಷಿಯಲ್ ಬರ್ಡನ್ ಕಮ್ಮಿ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶ. ನಿಮ್ಮ ಒಟ್ಟು ಆಸ್ಪತ್ರೆಯ ವೆಚ್ಚ ಅದು ಇನ್ಸೂರೆನ್ಸ್ ಇರಲಿ ಇಲ್ಲದೇ ಇರಲಿ ಎಲ್ರಿಗೂ ಅನುಕೂಲ ಆಗುತ್ತೆ. ಈಗ ಇನ್ಸೂರೆನ್ಸ್ ಇದ್ದವರಿಗೆ ಎಕ್ಸಾಂಪಲ್ ಒಂದು 5 ಲಕ್ಷ ಇನ್ಸೂರೆನ್ಸ್ ಇದೆ, ಅದು ಬಿಲ್ 6 ಲಕ್ಷ ಆಗ್ಬೋದು, 8 ಲಕ್ಷ, 10 ಲಕ್ಷ, ಗೊತ್ತಿಲ್ಲ. ಅದು ಯಾವ ಕಾಯಿಲೆ ಅಥವಾ ಕಾಯಿಲೆಗೆ ಅನುಗುಣವಾಗಿ ಹೇಳುವಂಥದ್ದು. ಅದು 5 ಲಕ್ಷನಾದ್ರಲ್ಲಿ 2 ಲಕ್ಷ ಅದರಲ್ಲಿ ಟಾಪಪ್ ಏನಾಗುತ್ತೆ, ಎಕ್ಸ್ಟ್ರಾ ಆಗೋದನ್ನು ನೀವು ನಿಮ್ಮ ಜೇಬಿಂದ ಕಟ್ಟಬೇಕಾ? ಅಂಥ ಸಮಯದಲ್ಲಿ ರಿಯಾಯಿತಿನೂ ಹೆಲ್ಪ್ ಆಗುತ್ತೆ. ಜೊತೆಗೆ 10% ಕ್ಯಾಶ್ ಬ್ಯಾಕ್ ನಾವೇನು ಹೇಳಿದ್ವಿ, ಇದು ನಿಮಗೆ ಅದು ಎಷ್ಟೇ ಆದರೂ ಈಗ 10 ಲಕ್ಷ ಬಿಲ್ ಆಯ್ತಪ್ಪ, 1 ಲಕ್ಷ ನಿಮ್ಗೆ ಬರಬೇಕು, 100% ಬರುತ್ತೆ. ಆ 1 ಲಕ್ಷ ನಿಮಗೆ ಬರೋದ್ರಲ್ಲೂ ಕೂಡ ಏನಾದರೂ ಕೆಲವೊಂದು ಕೇಸ್ಗಳಲ್ಲಿ ಇಂಪ್ಲಾಂಟ್ಗಳನ್ನ ಏನಾದರೂ ಅಳವಡಿಸಿದಾಗ ಆ ಇಂಪ್ಲಾಂಟನ್ನು ಸ್ವಲ್ಪ ಲೆಸ್ ಆಗ್ಬೋದು, ಅಥವಾ ಮೆಡಿಸಿನ್ ಯಾಕಂದರೆ ಕೆಲವೊಂದು ಆಸ್ಪತ್ರೆಯಲ್ಲಿ ಅದು ಲೆಸ್ ಆಗುತ್ತೆ. ಎಲ್ಲ ಆಸ್ಪತ್ರೆಯಲ್ಲೂ ಅಷ್ಟೇ ಸಿಗುತ್ತಂತಿಲ್ಲ, ಆಲ್ಮೋಸ್ಟ್ ಸಿಗುತ್ತೆ. ಬಟ್ ಕೆಲವೊಂದು ಆಸ್ಪತ್ರೆಯಲ್ಲಿ ಮೊದಲೇ ನಾವು ತಿಳಿಸ್ಬಿಡ್ತೀವಿ, ಇಂಥ ಆಸ್ಪತ್ರೆಯಲ್ಲಿ ಈ ಥರ ಇದೆ, ಇಂಥ ಇಂಪ್ಲಾಂಟ್ನ ಹಾಕಬೇಕಾಗತ್ತೆ. ಯಾಕಂದರೆ ಕ್ವಾಲಿಟಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಎಲ್ಲವೂ ಮೇಂಟೈನ್ ಮಾಡಬೇಕು. ನಮ್ಮ ಉದ್ದೇಶ ಆಲ್ರೆಡಿ ಸ್ಪಷ್ಟ, ಎಲ್ಲರಿಗೂ ಗುಣಮಟ್ಟದ ಚಿಕಿತ್ಸೆ ಸಿಗಬೇಕು, ಕಮ್ಮಿಲಾಗಬೇಕು, ಜೊತೆಗೆ ಸರಿಯಾದ ಸಮಯದಲ್ಲಿ ಸರಿಯಾದ ವೈದ್ಯರನ್ನು ಅವರಿಗೆ ನಾವು ಸಂಪರ್ಕ ಮಾಡಿ ಕೊಡಬೇಕು ಅನ್ನೋವಂಥದ್ದು.
ಒಟ್ಟು ಆಸ್ಪತ್ರೆ ವೆಚ್ಚ ಏನಾಗುತ್ತೆ, ನೀವೀಗ ಎಷ್ಟೊಂದು ಪೇ ಮಾಡ್ತೀರಾ, ಆ ಬಿಲ್ ನಮ್ಗೆ ಕಳಿಸ್ಕೊಟ್ಟಾಗ ಅದು 7 ದಿನಗಳ ಒಳಗೆ, ಅಂದರೆ 7 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಅಕೌಂಟ್ ನಂಬರ್ ನೀವೇನು ಕೊಟ್ಟಿರ್ತೀರಿ ಆ ಅಕೌಂಟ್ ನಂಬರ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಉತ್ತಮ ಆರೋಗ್ಯ ಎಷ್ಟು ಮುಖ್ಯ? ಹಣ ಯಾರ ಹತ್ರ ಎಷ್ಟೇ ಇರ್ಬೋದು, ಅಷ್ಟು ಇಷ್ಟು ಅನ್ನೋದು ಮ್ಯಾಟ್ರ್ ಅಲ್ಲ. ಇಲ್ಲಿ ಮ್ಯಾಟ್ರ್ ಬಂದುಬಿಟ್ಟು ಮೇಯ್ನ್ ಏನು, ಆರೋಗ್ಯ. ಅಂದರೆ ಎಲ್ಲರೂ ಉತ್ತಮವಾದ ಆರೋಗ್ಯವನ್ನು ಹೊಂದಿರಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆರೋಗ್ಯ ಸರಿ ಇದ್ರೆ ತಾನೇ ಇವತ್ತು ಏನು ಬೇಕಾದರೂ ನಾವು ಮಾಡ್ಬೋದು. ನಿಮ್ಮ ಹತ್ರ ಸಾವಿರಾರು ಕೋಟಿ ಇದೆ, ಇದೆಯೋ 100 ಕೋಟಿ ಇದೆಯೋ, 1 ಕೋಟಿ ಇದೆಯೋ, 1000 ಕೋಟಿ ಇದೆಯೋ, 10 ರೂಪಾಯಿ ಇದೆಯೋ, ಅದು ಸೆಕೆಂಡ್ರಿ. ಬಟ್ ನೀವು ಆರೋಗ್ಯ ಸರಿ ಇದ್ದರೆ ನಿಮ್ಮಷ್ಟು ಶ್ರೀಮಂತ ಯಾರೂ ಅಲ್ಲ. ಎಷ್ಟೇ ಹಣ ಇರ್ಬೋದು, ಆಸ್ತಿ ಇರ್ಬೋದು, ಅಂತಸ್ತು ಇರ್ಬೋದು, ಆದರೆ ಆರೋಗ್ಯ ಸರಿ ಇಲ್ಲ ಅಂದರೆ ಅದಕ್ಕಿಂತ ಒಂದು ನೋವು ಇನ್ನು ಯಾರಿಗೆ ಬೇಕು ಹೇಳಿ. ಒಂದು ಚಪಾತಿ ತಿನ್ನೋದಕ್ಕೆ ಎಷ್ಟೇ ದುಡ್ಡಿದ್ರೂ ಕೂಡ ಒಂದು ಚಪಾತಿ ತಿನ್ನಬೇಕು ಅಥವಾ ಒಂದು ಊಟ ಮಾಡಬೇಕಾದ್ರೆ ಡಾಕ್ಟ್ರು ಕೇಳೋ ಪರಿಸ್ಥಿತಿ, ನಾ ಇದನ್ನು ತಿನ್ಬೋದಾ ಬೇಡವಾ ಅನ್ನೋ ಪರಿಸ್ಥಿತಿ ಬಂದಾಗ ಜೀವನ ಪರ್ಯಂತ ನೋವು ಅನುಭವಿಸ್ಬೇಕು ತಾನೆ. ಈಗ ಎಷ್ಟೋ ಜನ ನೀವು ನೋಡಿರ್ತೀರ, ಆಮೇಲೆ ನಾನು ಕೂಡ ಪರ್ಸ್ನಲಾಗಿ ಸುಮಾರು ಜನ ನೋಡಿದ್ದೀನಿ. ಅಂದರೆ ಅಂಥ ಸನ್ನಿವೇಶಗಳನ್ನು ನಾವು ಕೂಡ ಕಣ್ಣಾರೆ ನೋಡಿ. ಎಷ್ಟೋ ಹೆಣ್ಮಕ್ಳು ಗಂಡ ಆಸ್ಪತ್ರೆಯಲ್ಲಿದ್ದಾಗ, ಜೊತೆಗೆ ಅಥವಾ ಮಕ್ಕಳ ಆಸ್ಪತ್ರೆಯಲ್ಲಿದ್ದಾಗ ಅವರು ಗೋಲ್ಡನ್ನ ಗಿರ್ವಿ ಇಟ್ಬಿಟ್ಟು ಹಣವನ್ನು ತಂದು ಆಸ್ಪತ್ರೆಗೆ ಕಟ್ಟುವ. ಇನ್ನು ಎಷ್ಟೋ ಜನ ಅಡ್ಮಿಟ್, ಫ್ಯಾಮಿಲಿಯಲ್ಲಿ ಕುಟುಂಬದಲ್ಲಿ ಯಾರು ಅಡ್ಮಿಟ್ ಆದಾಗ, ಯಾರೇ ಆಗಿದ್ರು ಕೂಡ ಸಂಬಂಧಪಟ್ಟರು ಅಥವಾ ಜವಾಬ್ದಾರಿ ಸ್ಥಾನದಲ್ಲಿ ಇರೋರು ಇವ್ರನ್ನ ಹೋಗಿ ಸಾಲ ಕೇಳಬೇಕು. ಫ್ರೆಂಡ್ಸನ್ನ ಕೇಳ್ತಾರೆ, ಕುಟುಂಬದವ್ರನ್ನ ಕೇಳ್ತಾರೆ, ರಿಲೇಟಿವ್ಸ್ನ ಕೇಳಿ, ಇವೆಲ್ಲವನ್ನು ನೋಡಿದ್ದೀವಿ. ಕೊನೆಗೆ ಆ ಸಾಲವನ್ನು ಕಟ್ಟಬೇಕಾದ ಪರಿಸ್ಥಿತಿ ಅವರೇ ಮಾಡಬೇಕು. ಹಣವನ್ನು ಯಾರು ತೊಗೊಂಡ್ರು ಅವರೇ ಕಟ್ಟಬೇಕು ತಾನೆ. ಸೊ ಇವೆಲ್ಲವನ್ನು ನೋಡಿದಾಗ ನಮಗೆ ಅನ್ನಿಸ್ತು, ಏನಾದರೂ ಒಂದು ಸ್ವಲ್ಪ ಪ್ರಮಾಣದ ಒಂದು ಸಹಾಯ ಆದರೂ ಆಗಬೇಕು ಅನ್ನೋ ಉದ್ದೇಶದಿಂದ. ಅಂದರೆ ಈಗಾಗಲೇ ಹೇಳಿದಾಗೆ ಫೈನಾನ್ಷಿಯಲ್ ಬರ್ಡನ್ ಎಷ್ಟಾಗುತ್ತೆ ಅಷ್ಟು ಕಮ್ಮಿ ಆಗಲಿ. ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್. ನಾನು 100% ಕಮ್ಮಿ ಮಾಡಿಸೋದಕ್ಕೆ 100% ಯಾರಿಗೂ ಆಗೋದಿಲ್ಲ. ಫೈನಾನ್ಷಿಯಲ್ ಬರ್ಡನ್ ಕಮ್ಮಿ ಆಗಬೇಕು ಅನ್ನೋ ಉದ್ದೇಶದಿಂದ ಅಲ್ಪ ಪ್ರಮಾಣದಲ್ಲಾದರೂ ಸ್ವಲ್ಪ ಸಹಾಯ ಆಗಲಿ ಜನಗಳಿಗೆ, ಏನಾದರೂ ಒಂದು ಸ್ವಲ್ಪ ಸಿಗಲಿ ಅವರಿಗೆ. ಅದು ನಾಳೆ ಅವ್ರಿಗೆ ಏನಕ್ಕಾದ್ರೂ ಯೂಸ್ ಆಗುತ್ತೆ. ಕೆಲವರು ಲೋನ್ ಮಾಡಿ ಮಾಡ್ಕೊಂಡಿರ್ತಾರೆ, ಆ ಲೋನ್ ಕಟ್ಟೋದಕ್ಕೆ ಸ್ವಲ್ಪ ಒಂದು 2 EMI ಕಟ್ಟೋಕ್ಕಾದ್ರೂ ಈ ದುಡ್ಡು ಆಗುತ್ತಾ ಅನ್ನುವಂಥದ್ದು ನಾವು ಯೋಚನೆ ಮಾಡ್ತೀವಿ. ಹಾಗಾಗಿ ಇದು ಖಂಡಿತವಾಗಿ ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ಉದ್ದೇಶ ಇಷ್ಟೇ, ಎಲ್ಲರೂ ಆರೋಗ್ಯ ಸರಿ ಇರಬೇಕು. ಆರೋಗ್ಯದ ಸಮಸ್ಯೆ ಬಂದಾಗ ವೈದ್ಯ ಬಂದು ನಿಮ್ಮ ಜೊತೆ ಇರಬೇಕು. ಇದು ಬರೀ ನಿಮಗೊಂದು ಅಪಾಯಿಂಟ್ಮೆಂಟ್ ಕೊಡಿಸ್ತೀವಿ, ಅಪಾಯಿಂಟ್ಮೆಂಟ್ ಆದಮೇಲೆ ಸರ್ಜರಿ ಇರ್ಬೋದು, ಎಲ್ಲ ಹೆಲ್ಪ್ ಮಾಡ್ತೀವಿ ಅನ್ನೋದು ಒಂದೇ ಅಲ್ಲ. ಜೀವನ ಪರ್ಯಂತ ನಿಮ್ಮ ಜೊತೆ ಇರಬೇಕು ಅನ್ನೋದೇ ನಮ್ಮ ಆಸೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಯಾವುದೋ ಸರ್ಜರಿ ಆಗಬೇಕು, ಸರ್ಜರಿ ಆಗುತ್ತೆ, ಅದಾದಮೇಲೆ ನಾವು ನಿಮ್ಗೆ ಫೋನ್ ಮಾಡಿ ಕೇಳಬೇಕು. ನಿಮ್ಮ ಸರ್ಜರಿ ಅಥವಾ ಟ್ರೀಟ್ಮೆಂಟ್ ಮುಗಿದ ಮೇಲೂ ಕೂಡ ವೈದ್ಯ ಬಂದು ನಿಮ್ಮನ್ನು ಸಂಪರ್ಕ ಮಾಡುತ್ತೆ. ನೀವು ಹೇಗಿದ್ದೀರಿ ಮೇಡಮ್, ನೀವು ಹೇಗಿದ್ದೀರಿ ಸರ್, ಆ ಒಂದು ಪ್ರೀತಿ ವಿಶ್ವಾಸ ಹಾಗೇ ಇರಬೇಕು ಅನ್ನೋದೇ ನಮ್ಮ ಆಶಯ. ಹೆಲೋ ವೈದ್ಯ ಬಂಧು.